ನಮಸ್ಕಾರ. ಅದು ಮಾರ್ಚ್ 30ನೇ ತಾರೀಕು 1968ನೇ ಇಸ್ವಿ. ದೆಹಲಿಯಲ್ಲಿ ಲೋಕಸಭೆಯ ಅಧಿವೇಶನ ನಡೀತಾ ಇರತ್ತೆ. ನೀಲಂ ಸಂಜೀವ ರೆಡ್ಡಿ ಅವರು ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ಆಗ ವಿಶಾಲ ಮೈಸೂರು ರಾಜ್ಯದಿಂದ, ಅಂದರೆ ಕರ್ನಾಟಕ ಅನ್ನೋ ಹೆಸರು ಆಗಿನ್ನೂ ನಮ್ಮ ರಾಜ್ಯಕ್ಕೆ ಸಿಕ್ಕಿರಲಿಲ್ಲ, ವಿಶಾಲ ಮೈಸೂರು ರಾಜ್ಯದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸಂಯುಕ್ತ ಸೋಷಲಿಸ್ಟ್ ಪಕ್ಷದಿಂದ ಆಯ್ಕೆಯಾಗಿದ್ದಂತಹ ಒಬ್ಬ ತರುಣ ಸಂಸತ್ ಸದಸ್ಯ ಮಾತಾಡೋದಕ್ಕೆ ಎದ್ದು ನಿಲ್ತಾರೆ. ಆದರೆ ಎಲ್ಲರ ಅಚ್ಚರಿಗೆ ಕಾರಣ ಆಗೋ ಹಾಗೆ ಅವರು ಹಿಂದಿಯಲ್ಲೂ ಮಾತನಾಡೋದಿಲ್ಲ, ಇಂಗ್ಲಿಷ್ನಲ್ಲೂ ಮಾತನಾಡೋದಿಲ್ಲ, ಕನ್ನಡದಲ್ಲಿ ಮಾತನಾಡೋದಕ್ಕೆ ಆರಂಭಿಸ್ತಾರೆ. ಅಲ್ಲಿವರೆಗೆ ಸಂಸತ್ನಲ್ಲಿ ಇದ್ದಂತಹ ಪದ್ಧತಿ ಏನು ಅಂದರೆ, ಹಿಂದಿ ಅಥವಾ ಇಂಗ್ಲಿಷ್ ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲಿ ಮಾತನಾಡಬೇಕು ಅಂದರೆ ಸ್ಪೀಕರ್ರ ಅನುಮತಿ ಪಡಿಬೇಕು ಮತ್ತು ತಮ್ಮ ಭಾಷಣದ ಭಾಷಾಂತರವನ್ನ ಮೊದಲೇ ಸದನಕ್ಕೆ ಸಲ್ಲಿಸಿರಬೇಕು. ಇದ್ಯಾವುದನ್ನು ಮಾಡದೆ ಆ ತರುಣ ಸಂಸತ್ ಸದಸ್ಯ ಕನ್ನಡದಲ್ಲಿ ಮಾತನಾಡೋದಕ್ಕೆ ಆರಂಭಿಸ್ತಾರೆ. ಇದರ ವಿರುದ್ಧ ಹಿಂದಿ ಭಾಷೆಯನ್ನಾಡುವಂತಹ ಹಿಂದಿ ರಾಜ್ಯಗಳ ಸಂಸದರಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ವ್ಯಕ್ತವಾಗುತ್ತೆ. ವಿಶೇಷವಾಗಿ ಬಿಹಾರದ ಸಂಸತ್ ಸದಸ್ಯರಾಗಿದ್ದ ತಾರಕೇಶ್ವರಿ ಸಿನ್ಹಾ ಅವರ ನೇತೃತ್ವದಲ್ಲಿ ಹಿಂದಿ ರಾಜ್ಯಗಳ ಸಂಸದರು ದೊಡ್ಡ ಪ್ರತಿಭಟನೆಯನ್ನೇ ಮಾಡ್ತಾರೆ. ಅವತ್ತಿನ ಅಧಿವೇಶನ ಏನಾಗಿರುತ್ತೆ ಅದು ದೊಡ್ಡ ಗೊಂದಲದ ಗೂಡಾಗಿ ಬಿಡುತ್ತೆ, ಗಲಭೆ ಶುರುವಾಗತ್ತೆ. ಈ ಸ್ಪೀಕರ್ ಆಗಿದ್ದಂತಹ ಸಂಜೀವ ರೆಡ್ಡಿ ಅವರು ಕೆಲವು ಕ್ಷಣಗಳವರೆಗೆ, ಕೆಲವು ನಿಮಿಷಗಳವರೆಗೆ ಅಧಿವೇಶನವನ್ನು ಮುಂದೂಡ್ತಾರೆ. ಕಾನೂನು ತಜ್ಞರನ್ನ ಕನ್ಸಲ್ಟ್ ಮಾಡ್ತಾರೆ. ಮತ್ತೆ ಸದನ ಸೇರಿದಾಗ ಈ ಕರ್ನಾಟಕದ ಸಂಸದನ ಪರವಾಗಿ ರೂಲಿಂಗ್ ಕೊಡ್ತಾರೆ. ಮತ್ತೆ ಪ್ರತಿಭಟನೆ ವ್ಯಕ್ತವಾಗತ್ತೆ ಹಿಂದಿ ರಾಜ್ಯಗಳ ಸಂಸದರಿಂದ. ಕರ್ನಾಟಕದ ಈ ಸಂಸದ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಯಾಕಂದ್ರೆ ಇದು ನನಗೆ ಸಂವಿಧಾನದತ್ತವಾದಂತಹ ಹಕ್ಕು. ಸಂವಿಧಾನದ ಪ್ರಕಾರ ಶೆಡ್ಯೂಲ್ಡ್ 8 ಅಲ್ಲಿ 22 ಅಧಿಕೃತ ಭಾಷೆಗಳನ್ನು ಏನು ಹೇಳಲಾಗಿದೆ, ಆ ಅಧಿಕೃತ ಭಾಷೆಗಳಲ್ಲಿ ಯಾವುದೇ ಭಾಷೆಯಲ್ಲಿ ಮಾತನಾಡೋದು ಒಬ್ಬ ಸಂಸತ್ ಸದಸ್ಯನ ಹಕ್ಕು ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಆದರೆ ಇದನ್ನ ಹಿಂದಿ ಭಾಷೆಗಳ ಸಂಸದರು ಒಪ್ಪಿಕೊಳ್ಳೋದಿಲ್ಲ. ತಾರಕೇಶ್ವರಿ ಸಿನ್ಹಾ ಅವರು ಪದೇ ಪದೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ನೀಲಂ ಸಂಜೀವ್ ರೆಡ್ಡಿ ಅವರು 1 ದಿನದ ಮಟ್ಟಿಗೆ ತಾರಕೇಶ್ವರಿ ಸಿನ್ಹಾ ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಇದನ್ನ ವಿರೋಧಿಸಿ ಸುಮಾರು 100 ಕಾಂಗ್ರೆಸ್ ಸದಸ್ಯರು ವಾಕೌಟ್ ಮಾಡ್ತಾರೆ. ಮತ್ತೆ ಮಧ್ಯಾಹ್ನದ ನಂತರ ಅಧಿವೇಶನ ಸೇರತ್ತೆ. ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಂಸತ್ತಿಗೆ ಬರ್ತಾರೆ. ಇಂದಿರಾ ಗಾಂಧಿ ಅವರು ಕೂಡ ಕರ್ನಾಟಕದ ಈ ತರುಣ ಸಂಸತ್ ಸದಸ್ಯನ ಹಕ್ಕನ್ನ, ಸಾಂವಿಧಾನಿಕವಾದಂತಹ ಹಕ್ಕನ್ನ ಒಪ್ಪಿಕೊಳ್ತಾರೆ. ಆದರೆ ಭಾಷಾಂತರದ ಬಗ್ಗೆ ಇರಬಹುದಾದಂತಹ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ತಮ್ಮ ವಿವರಣೆಯನ್ನ, ತಮ್ಮ ಸಂಕಷ್ಟವನ್ನು ವಿವರಿಸ್ತಾರೆ. ಈ ಸಂಸತ್ ಸದಸ್ಯ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಅವರೇ ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ನಾಯಕ JH ಪಟೇಲ್ ಅವರು. JH ಪಟೇಲ್ ಅವರು ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತನಾಡಿದ ಚಾರಿತ್ರಿಕ ಕ್ಷಣಕ್ಕೆ 2018ರಲ್ಲಿ 50 ವರ್ಷಗಳು ತುಂಬಿರುತ್ತೆ. ಇದನ್ನು ನಾವೆಲ್ಲರೂ ಸಂಭ್ರಮದಿಂದ ನೆನಪು ಮಾಡ್ಕೊಳ್ತೀವಿ. ಇವತ್ತು ಸಂಸತ್ತಿನಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಸಂಸತ್ ಸದಸ್ಯರು ಮಾತಾಡೋದು, ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಒಂದು ಸರ್ವೇ ಸಾಧಾರಣವಾದಂತಹ ಕ್ರಿಯೆ. ಇದಕ್ಕೆ ಕಾರಣ ಆಗಿದ್ದು ಅವತ್ತು ಮೊದಲ ಸಲ ತನ್ನ ಪ್ರಾದೇಶಿಕ ಭಾಷೆಯಲ್ಲಿ ಮಾತನಾಡಿದ ಭಾರತದ ಮೊದಲ ಸಂಸದ ಅಂತ ಹೆಗ್ಗಳಿಕೆಯನ್ನ ಪಡೆದಂತಹ ನಮ್ಮ JH ಪಟೇಲ್ ಅವರು. ಇವತ್ತು JH ಪಟೇಲ್ ಅವರ ಜನ್ಮದಿನ. ಹಾಗಾಗಿ ಈ ಘಟನೆ ನೆನಪಾಯಿತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.